ಅನ್ನಭಾಗ್ಯ ಅಕ್ಕಿಯ ಜೊತೆ ಸಿಗಲಿದೆ ಇನ್ನು ಮುಂದೆ ಇಂದಿರಾ ಆಹಾರ ಕಿಟ್. ಬಡ ಜನರಿಗೆ ಉಪಯೋಗ ಆಗಲಿ ಅಂತ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಈಗ ಇಂದಿರಾ ಆಹಾರ ಕಿಟ್ ಅನ್ನು ಕೊಡ್ತಾ ಇದೆ ಜನರಿಗೆ. ಅನ್ನಭಾಗ್ಯ ಅಕ್ಕಿ ಏನು ಕೊಡ್ತಾ ಇದ್ರು ಇಷ್ಟು ಜನ, ಅದರ ಜೊತೆಗೆ ಇಂದಿರಾ ಆಹಾರ ಕಿಟ್ ಅನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಉಪ್ಪು, ಸಕ್ಕರೆ, ತೊಗರಿ ಸಮೇತವಾಗಿ ಈ ಕಿಟ್ ಬರುತ್ತೆ. BPL ಕಾರ್ಡ್ದಾರರಿಗೆ ಬಜೆಟ್ನಲ್ಲಿ ಗಿಫ್ಟ್ ಸಿಕ್ಕಿದೆ, ಅಕ್ಕಿ ಜೊತೆ ಬೇರೆ ಬೇರೆ ಸಾಮಗ್ರಿಗಳು ಕೂಡ. 2026ರ ಬಜೆಟ್ನಲ್ಲಿ BPL ಕಾರ್ಡುದಾರರಿಗೆ ಮಹತ್ವವಾದ ಯೋಜನೆಯನ್ನು ಕೊಡ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ. ಪ್ರತಿ ತಿಂಗಳು ಪೌಷ್ಟಿಕಾಂಶವುಳ್ಳಂತಹ ಇಂದಿರಾ ಆಹಾರ ಕಿಟ್ ಅನ್ನು ಕೊಡ್ತಾ ಇದ್ದಾರೆ. ಈ ಯೋಜನೆಗಾಗಿ 6,200 ಕೋಟಿ ರೂಪಾಯಿನ ಮೀಸಲಿಟ್ಟಿದೆ ಸರ್ಕಾರ. ತೊಗರಿಬೇಳೆ, ಸಕ್ಕರೆ, ಉಪ್ಪು, ಅಡಿಗೆ ಎಣ್ಣೆ ಇದೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ ಈ ಕಿಟ್. ಅನ್ನಭಾಗ್ಯ ಅಕ್ಕಿಯ ಜೊತೆ ಇನ್ನು ಮುಂದೆ ಇಂದಿರಾ ಆಹಾರ ಕಿಟ್ ಅನ್ನು ಕೊಡುತ್ತೆ ಸರ್ಕಾರ. 5 kg ಅಕ್ಕಿಯನ್ನು ಕೊಡ್ತಾ ಇತ್ತು, ಇನ್ನು 5 kg ಅಕ್ಕಿಯ ಹಣವನ್ನು ಕೊಡ್ತಾ ಇದ್ರು. ಈಗ ಹಣವನ್ನು ಕೊಡೋದು ಬೇಡ ಅಂತ ಹೇಳಿ ಆನಂತರ ಏನು ಮಾಡಿದ್ರು, 10 kg ಅಕ್ಕಿನೇ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು. ಈಗ ಏನಾಗ್ತಾ ಇದೆ ಅಂತಂದರೆ, ಜಾಸ್ತಿ ಅಕ್ಕಿ ಸಿಗ್ತಾ ಇರೋದ್ರಿಂದ ಕಾಳಸಂತೆಯಲ್ಲಿ ಈ ಅಕ್ಕಿ ಮಾರಾಟವಾಗ್ತಾ ಇದೆ. ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ರವಾನೆ ಆಗ್ತಾ ಇತ್ತು. ಇದ್ರ ಬಗ್ಗೆ ಸಾಕಷ್ಟು ಕೇಸ್ಗಳು ಕೂಡ ದಾಖಲಾಗಿತ್ತು. ಎಷ್ಟೋ ಜನ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು. ಈ ಅನ್ನಭಾಗ್ಯ ಅಕ್ಕಿಯ ಯೋಜನೆಗಳು ಬೇರೆ ಕಡೆ ಸಾಗಾಣಿಕೆ ಆಗ್ತಾ ಇದೆ, ಇದನ್ನು ತಡೆರಿ ಅಂತ. ಹೀಗಾಗಿ ಇದನ್ನು ಮನಗಂಡಂತಹ ಸರ್ಕಾರ ದೊಡ್ಡ ಮಟ್ಟದ ನಿರ್ಧಾರವನ್ನು ತಗೊಂಡಿದೆ. 5 kg ಅಕ್ಕಿಯನ್ನು ಮಾತ್ರ ಕೊಡ್ತೀವಿ ಒಬ್ಬರಿಗೆ, ಅದರ ಜೊತೆಗೆ ಇಂದಿರಾ ಆಹಾರ ಕಿಟ್ಟನ್ನು ಕೊಡ್ತೀವಿ. ಬರೀ ಅಕ್ಕಿಯನ್ನು ಕೊಡೋದೇನು, ಅಡುಗೆ ಮಾಡೋಕ್ಕೆ ಏನೇನು ಬೇಕಲ್ಲ ಅಗತ್ಯ ಇರುವಂತಹ ಸಾಮಗ್ರಿಗಳು ಅದನ್ನು ಕೂಡ ಕೊಡ್ತಾ ಇದೆ. ಮುಖ್ಯವಾಗಿ ಉಪ್ಪು, ಸಕ್ಕರೆ, ತೊಗರಿಬೇಳೆ ಇದೆಲ್ಲವನ್ನು ಕೂಡ ಕೊಡ್ತಾ ಇದೆ ಸರ್ಕಾರ. ಅಡುಗೆ ಎಣ್ಣೆಯನ್ನು ಕೂಡ, ಎಣ್ಣೆಯ ರೇಟ್ ಜಾಸ್ತಿ ಆಗಿದೆ, ಏನು ಮಾಡೋದಂತ ಜನ ಯೋಚನೆ ಮಾಡ್ತಾ ಇದ್ರು. ಸರ್ಕಾರ ಈ ಗಿಫ್ಟನ್ನು ಕೊಡ್ತಾ ಇದೆ. 2026ರ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಬ್ಬ ವ್ಯಕ್ತಿಗೆ 10 kg ಅಕ್ಕಿಯನ್ನು ಕೊಡ್ತಾ ಇದ್ರು, ಅದೀಗ 5 kg ಆಗುತ್ತೆ. ಇನ್ನು ಉಳಿದ 5 kgಗೆ ಇಂದಿರಾ ಆಹಾರ ಕಿಟ್ಟನ್ನು ಕೊಡ್ತಾರೆ. ಅದರಲ್ಲಿ ನಿಮಗೆ ಉಪ್ಪು, ಸಕ್ಕರೆ, ತೊಗರಿಬೇಳೆ, ಅಡುಗೆ ಎಣ್ಣೆ ಇವೆಲ್ಲವೂ ಕೂಡ ಸಿಗುತ್ತೆ. ಒಂದು ರೀತಿಯಲ್ಲಿ ಬಡ ಕುಟುಂಬಗಳಿಗೆ ಇದು ಸಹಾಯ ಆಗುತ್ತೆ. ದುಡ್ಡು ಕೊಟ್ಟರೆ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಮಾಡ್ಕೊಂಡು ಬರ್ತಾರೆ. ಆದರೆ ಈ ರೀತಿಯಾಗಿ ಪೌಷ್ಟಿಕಾಂಶವುಳ್ಳಂತಹ ಆಹಾರದ ಕಿಟ್ಟನ್ನು ಕೊಡೋದ್ರಿಂದ ಅವರ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಮನೆಯಲ್ಲಿ ಯಾರಾದರೂ ಚಿಕ್ಕ ಚಿಕ್ಕ ಮಕ್ಕಳಿದ್ದರೆ ಅವರ ಆರೋಗ್ಯದ ಮೇಲೆ ಕೂಡ ಉತ್ತಮವಾದಂಥ ಪರಿಣಾಮ, ಅವರ ಬೆಳವಣಿಗೆಗಳಲ್ಲಿ ಕೂಡ ನಾವು ಉತ್ತಮವಾದ ಒಂದು ಅಂಶವನ್ನು ಗಮನಿಸ್ಬೋದು ಅಂತ ಹೇಳಿ ಸರ್ಕಾರ ಈ ನಿರ್ಧಾರವನ್ನು ತಗೊಂಡಿದೆ. ಇಂದಿರಾ ಆಹಾರ ಕಿಟ್ಗಾಗಿ ಇವರು ಈ ಯೋಜನೆಗಾಗಿ 6,200 ಕೋಟಿ ರೂಪಾಯಿನ ಮೀಸಲಿಟ್ಟಿದ್ದಾರೆ. ನಾಡಿನ ಎಲ್ಲ ಜನರಿಗೂ ಕೂಡ, ಅದು ಕೂಡ ಅರ್ಹರು ಯಾರ್ಯಾರಿದ್ದಾರೆ, ಯಾರ್ಯಾರು BPL ಕಾರ್ಡುದಾರರಿದ್ದಾರೆ ಅವರಿಗೆ ಈ ಯೋಜನೆ ಸಿಗುತ್ತೆ. 5 kg ಅಕ್ಕಿಯನ್ನು ಹಾಕಿಸ್ಕೊಂಡು ಆಹಾರ ಕಿಟ್ ಏನು ಬರುತ್ತೆ, ಇಂದಿರಾ ಆಹಾರ ಕಿಟ್ಟು, ಅದನ್ನು ನೀವು ಇಸ್ಕೋಬೋದು. ಏನು ಎಲ್ಲೆಲ್ಲಿ ಕೊಡ್ತಾ ಇರ್ತಾರೆ ಈ ಅನ್ನಭಾಗ್ಯ ಅಕ್ಕಿ ಯೋಜನೆಗಳನ್ನು ಸರ್ಕಾರ ನಿಗದಿ ಮಾಡಿರುವಂಥ ಎಲ್ಲವೂ ಕೂಡ ಸಿಗಬೇಕು. ಸಿಎಂ ಸಿದ್ದರಾಮಯ್ಯ ಹಸಿವನ್ನು ನೀಗಿಸೋಕೆ, ಹಸಿವು ಮುಕ್ತ ಕರ್ನಾಟಕವನ್ನು ಮಾಡುವಂತಹ ಗುರಿಯನ್ನು ಇಟ್ಕೊಂಡೇ ಈ ಅನ್ನಭಾಗ್ಯ ಯೋಜನೆಯನ್ನು ತಂದಿತ್ತು. ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಕೂಡ ಆಯಿತು. ಇನ್ನು ಇದರ ಜೊತೆಗೆ ನೀವು ಇನ್ನು ಮುಂದೆ ಇಂದಿರಾ ಆಹಾರ ಕಿಟ್ ಅನ್ನು ಪಡೆಯಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.